ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ರಾಹುಲ್ ಗಾಂಧಿ ಆರೋಪದ ಬೆನ್ನಲ್ಲೇ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮಹದೇವಪುರದಲ್ಲಿ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ಸೀರಿಯಲ್ ನಂಬರ್ 35ರ ಮನೆಯಲ್ಲಿ 80 ಜನ ಇದ್ರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಈ ಆರೋಪಕ್ಕೆ ಸಂಬಂಧಪಟ್ಟಂತ ಗ್ರೌಂಡ್ ರಿಪೋರ್ಟ್. ಮಾಲೀಕ ಜಯರಾಮ್ ರೆಡ್ಡಿ ಸಹೋದರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ? ರಿಯಾಲಿಟಿ ಚೆಕ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲಕಾರಿ ಅಂಶ ಬಯಲಾಗಿದೆ. ಏನದು? ರಾಹುಲ್ ಗಾಂಧಿ ಮಾಡಿರುವಂತಹ ಆರೋಪ ಏನು? ಆ ಒಂದು ಮನೆ ನಂಬರ್ನಲ್ಲಿ ಅಂದ್ರೆ ಸೀರಿಯಲ್ ನಂಬರ್ 35. ಸೊ ಈ ಒಂದು ಮನೆಯಲ್ಲಿ 80 ಜನರ ಅಡ್ರೆಸ್ ಅಂದ್ರೆ 80 ಜನರು ಮತದಾರರು ಆ ಒಂದು ಅಡ್ರೆಸ್ನ ಹೊಂದಿರುವಂತಹ ವೋಟರ್ ಐಡಿಯನ್ನು ಹೊಂದಿದ್ದಾರೆ ಅನ್ನುವಂಥ ವಿಚಾರವನ್ನು ಉಲ್ಲೇಖವನ್ನು ಮಾಡಿ ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಗ್ರೌಂಡ್ ರಿಪೋರ್ಟ್. ಮನೆಯ ಮಾಲೀಕ ಜಯರಾಮ್ ರೆಡ್ಡಿ ಸಹೋದರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ? ಇನ್ನು ಮತ್ತೊಂದು ಕಡೆಯಲ್ಲಿ ಮನೆ ನಂಬರ್ 0 ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಹುಲ್ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮನೆ ಮಾಲೀಕ ಮುನಿಯಪ್ಪ ಪತ್ನಿ ಮಂಜುಳಾ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಈ ಭಾಗದಲ್ಲಿ ಮನೆ ಕಟ್ಟಿ 15 ವರ್ಷ ಆಗಿದೆ. ನಾವು ಮನೆ ಕಟ್ಟುವಾಗ ಮನೆ ನಂಬರ್ ಇರಲೇ ಇಲ್ಲ. ಈಗಿರುವ ನಮ್ಮ ಮನೆಯ ನಂಬರ್ 87. ಮನೆ ನಂಬರ್ ಇದ್ರೂ ಕೂಡ 0 ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಬಿಎಂಪಿ ಎಲ್ಲ ದಾಖಲೆಯನ್ನು ಕೂಡ ನಾವು ನೀಡಿದ್ದೀವಿ. ವೋಟ್ ಹಾಕಿದ್ರು ಐಡಿಯಲ್ಲಿ 0 ಅಂತ ಬಂದಿದೆ. ಮನೆ ಮಾಲೀಕ ಮುನಿಯಪ್ಪ ಅವರ ಪತ್ನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಮಾಡಿದಂಥ ಬಹುದೊಡ್ಡ ಆರೋಪಗಳಲ್ಲಿ ಇನ್ನೊಂದು, ಕೆಲವು ಮನೆಗಳಿಗೆ ಅಡ್ರೆಸ್ ಇಲ್ಲ, ಡೋರ್ ನಂಬರ್ ಇಲ್ಲ, ಎಲ್ಲ 000 ಅಂತ ಹಾಕಿದ್ದಾರೆ. ಅವರೆಲ್ಲರೂ ಕೂಡ ವೋಟ್ ಮಾಡಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಹೇಳುವಂಥ ಪ್ರಶ್ನೆಯನ್ನು ಎತ್ತಿದ್ರು. ಅಂಥದ್ದು ಇರುವಂಥ ಹೆಸರುಗಳಲ್ಲಿ ಪ್ರಮುಖವಾಗಿ ಮುನೇಲ್ಕೊಳಲಲ್ಲಿರುವಂಥ ವಾರ್ಡ್ನಲ್ಲಿ ಅಥವಾ ಏರಿಯಾದಲ್ಲಿ, ಮಹದೇವಪುರ ಕ್ಷೇತ್ರದ ಮುನೇಲ್ಕೊಳಲಲ್ಲಿರುವಂಥ ಏರಿಯಾದಲ್ಲಿ ಮಂಜುಳಾ ಎನ್ನುವಂಥ ಮಹಿಳೆ ಮನೆ ನಂಬರ್ 000 ಅಂತಿದೆ. ಸೊ ಅವ್ರು ಹೇಗೆ ಇದನ್ನು ಮಾಡೋಕ್ಕೆ ಸಾಧ್ಯ, ವೋಟ್ ಹಾಕೋಕ್ಕೆ ಸಾಧ್ಯ, ಅವರು ಅಡ್ರೆಸ್ಸೇ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ನಿಮ್ಗೆ ತೋರಿಸೋದಾದರೆ ಇದರ ಸ್ಕ್ರೀನ್ಶಾಟನ್ನು ತೋರಿಸ್ತಾ ಇದ್ದೇನೆ. ಅವ್ರ ನಿವಾಸಕ್ಕೆ ಬಂದಿದ್ದೀವಿ. ಈಗ ಮಂಜುಳಾ ಎನ್ನುವರ ನಿವಾಸಕ್ಕೆ ಬಂದಿದ್ದೇವೆ. ಯಾಕಾಗಿ ಅವರ ಮನೆಗೆ 000 ಅಂತ ಹಾಕಲಾಗಿತ್ತು, ಆ ಸಂದರ್ಭ ಹೇಗಿತ್ತು, ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಅವರ ಮಂಜುಳಾ ಅವರೇ ಮಾತಾಡ್ತಾರೆ. ನಿಮ್ಮ ಮನೆಗೆ ಅಡ್ರೆಸ್ ಇಲ್ಲ, 000 ಅಂತ ಇದೆ, ಆದ್ರೂ ನೀವು ವೋಟ್ ಹಾಕಿದಿರಿ, ಇದು ಹೇಗೆ ಸಾಧ್ಯ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಅದು ಹಿಂಗಾಗಿದೆ. 0 ಬಂತು, ನಿಮ್ಮ ಮನೆ ಯಾವಾಗ ಕಟ್ಟಿದ್ರಿ ಅದ್ರ ಬಗ್ಗೆ ಹೇಳಿ. ಮನೆ ನಮ್ಮ ತಾತ, ನಮ್ಮ ಯಜಮಾನ್ರು, ಅವ್ರ ತಾತ, ತಂದೆ ಅವರೆಲ್ಲ ಇಲ್ಲಿ ಅವಾಗ ತಾತನ ಕಾಲದಿಂದ ಇರೋದು ಇಲ್ಲಿ. ಮನೆ ಹೊಸದಾಗಿ ಕಟ್ಟಿರೋದು, ಅವಾಗ ಕಟ್ಟಿ ಇನ್ನೇನು 15 ವರ್ಷ ಆಗಿದೆ ಈ ಮನೆ ಕಟ್ಟಿ. ಸೊ ಇವಾಗ ಅವಾಗಿಂದಾನು ವೋಟ್ ಹಾಕ್ತಾನೆ ಬಂದಿದ್ದಾರೆ. ನಾವು ವೋಟ್ ಮಾಡಿದ್ವಿ. ನಾವು ಮದುವೆ ಬಂದಾಗಿಂದಾನು ವೋಟ್ ಮಾಡ್ತಾನೆ ಇದೀವಿ. ಇದೇ ಊರಲ್ಲಿ ಇದೀವಿ, ಇದೇ ಮನೇಲಿ ಇದೀವಿ. ಸೊ ವೋಟ್ ಹಾಕಿದ್ವಿ. ಇವಾಗ ನೋಡಿದ್ರೆ ವೋಟರ್ ನಂಬರ್ 0 ನಂಬರ್ ಬಂದಿದೆ. ನೀವು ಹಿಂಗ್ ವೋಟ್ ಹಾಕ್ತಾರೆ ಅಂತ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನ್ ಹೇಳೋದು? ನೀವೇ ಹೇಳ್ಬೇಕು ಹೆಂಗಿದ್ ಮಿಸ್ಟೇಕ್ ಆಗ್ತಿದೆ ಅಂತ ಅಧಿಕಾರಿಗಳನ್ನ ಹೇಳ್ಬೇಕು. ಯಾಕೆ ಕೊಟ್ಟಿದ್ರು ಅದ್ರ ಬಗ್ಗೆ ಹೇಳಿ. ಮನೆ ಕಟ್ತಾ ಇದ್ರಿ, ಅವಾಗ ಬಿಬಿಎಂಪಿ ಅವರು ನಿಮಗೆ ನೀವು ಲಿಸ್ಟ್ ಕೊಡುವಾಗ ನಿಮ್ಮ ಮನೆಗೆ ಅಡ್ರೆಸ್ ಹಾಕಿರ್ಲಿಲ್ಲ ಅಲ್ವಾ? ಅವಾಗಿಲ್ಲ, ಕಟ್ಟೋ ಹೊಸ ಮನೆ ಕಟ್ಟೋ ನಂಬರ್ ಇರ್ಲಿಲ್ಲ. ಇವಾಗಿದೆ ನಂಬರ್. ನಾವು ಕೊಟ್ಟಿದೀವಿ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಂಬರ್ ಕೊಟ್ಟಿದೀವಿ. ಇದು ನಂದು ವೋಟರ್ ಐಡಿ ಮಿಸ್ ಆಗಿದೆ. ಆಧಾರ್ ನಮ್ಮ ಯಜಮಾನ್ರು ಸಿಕ್ಕಿದೆ, ಕೊಡ್ತೀನಿ. ಆಮೇಲೆ ನಿಮ್ಮ ಮನೆ ಡೋರ್ ನಂಬರ್ ಎಷ್ಟು ಈಗ? 87. ನಿಮ್ಗೆ ಬೇಸರ ಜೊತೆ ನಗುರು ಅಂತ ಮತ್ತೆ ನಾವು ದೇಶ ಮಟ್ಟದಲ್ಲಿ ಟಿವಿಲೆಲ್ಲ ಚರ್ಚೆ ಆಗ್ಬಿಟ್ಟಿವಿ ಅಂತ. ಸರ್ ಅದು ಒಳ್ಳೆ ವಿಷಯದಲ್ಲಿ ಆದ್ರೆ ಓಕೆ ಸರ್. ಫೇಕ್ ಐಡಿ ಅನ್ನೋ ಜೆನ್ಯೂನ್ ಇಂತ ನ್ಯೂಸ್ ಯಾರಿಗೆ ಬೇಕು ಹೇಳಿ? ಬೇಜಾರ್ ಆಗೇ ಆಗತ್ತಲ್ವಾ? ಇದು ಮಂಜುಳಾ ಅವರ ಮಾತು. ನಾವು ಇಷ್ಟು ವರ್ಷಗಳಿಂದ ಇಲ್ಲಕ್ಕೆ ಮನೆಗೆ ಬಂದಿದ್ದೀನಿ, ಮದುವೆ ಆಗಿ 15 ವರ್ಷ ಆಯಿತು, ಓಟ್ ಹಾಕಿದ್ದೀವಿ, ಕಣ್ಣು ಮುಂದೆ ಇದ್ದೀನಿ, ನಮ್ಮನ್ನು ಫೇಕ್ ಅಂತ ಹೇಳಿದ್ರೆ ಬೇಸರ ಆಗುತ್ತೆ. ಟಿವಿಲೆಲ್ಲ ನಮ್ಮದೇ ಚಿತ್ರ ತೋರಿಸ್ತಾ ಇದ್ದಾರೆ, ಹೇಗೆ ನೋಡಿ ನಾನು ಎದುರುಗಡೆ ನಿಂತಿದ್ದೀನಿ, ಮಾತಾಡ್ತಿದ್ದೀನಿ ಹೇಳುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರಸಾದ್ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.